ನಮಸ್ತೆ ವೀಕ್ಷಕರೇ, ನೋಡುವ ಕಣ್ಣುಗಳು, ಕೇಳುವ ಕಿವಿಗಳು, ನುಡಿಯುವ ನಾಲಿಗೆ ಪರಿಶುದ್ಧವಾಗಿದ್ದರೆ ಬದುಕೇ ಸುಂದರ. ಎಷ್ಟೊಂದು ಚೆನ್ನಾಗಿದೆ ಅಲ್ವೇ ಈ ಹಿರಿಯರ ವಾಣಿ. ನಿಜ ವೀಕ್ಷಕರೇ, ಮನುಷ್ಯನಿಗೆ ಏನಿದ್ರೇನಂತೆ ಕಣ್ಣೊಂದು ಇಲ್ಲದಿದ್ದರೆ, ಯಾಕೆಂದರೆ ಕಣ್ಣಿದ್ರೆ ಪ್ರಕೃತಿ ಸೌಂದರ್ಯನ ನೋಡ್ಬೋದು, ತಾನು ಬಯಸಿದಂಥ ದೈವವನ್ನು ನೋಡ್ಬೋದು, ತನ್ನ ಹೆತ್ತ ತಂದೆ ತಾಯಂದಿರನ್ನು ನೋಡ್ಬೋದು, ಮಕ್ಕಳನ್ನು ನೋಡಿ ಖುಷಿ ಪಡ್ಬೋದು ಅಲ್ವ ವೀಕ್ಷಕರೇ. ಈ ವಿಷಯವನ್ನು ಇಲ್ಲಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ವೀಕ್ಷಕರೇ, ನಿನ್ನೆ ಗುರುವಾರವಷ್ಟೇ ಹುಣಸೂರಿನ ಬೈಪಾಸ್ ರಸ್ತೆಯಲ್ಲಿ ಡಾಕ್ಟರ್ ಅಗರ್ವಾಲ್ ಕಣ್ಣಿನ ಆಸ್ಪತ್ರೆ ಅಂಥೇಳಿ ಪ್ರಾರಂಭ ಆಗಿದೆ. ಆ ಒಂದು ಆಸ್ಪತ್ರೆಯ ಉದ್ಘಾಟನೆಯನ್ನು ಹುಣಸೂರಿನ ಶಾಸಕರಾದಂಥ ಶ್ರೀಯುತ GT ಹರೀಶ್ ಗೌಡರವರು ಮಾಡಿದ್ರೆ, ಅಲ್ಲಿಗೆ ಮುಖ್ಯ ಅತಿಥಿಗಳಾಗಿ ತಹಸೀಲ್ದಾರ್ ಆದಂತಹ ಮಂಜುನಾಥ್ ಅವರು ಹಾಗೂ ಇಲ್ಲಿಯ ನಗರಸಭೆ ಸದಸ್ಯರಾದಂತಹ ಶ್ರೀಯುತ ಕೃಷ್ಣರಾಜ್ ಗುಪ್ತಾರವರು, ವಿವೇಕಾನಂದರವರು, ಸತೀಶ್ ಕುಮಾರ್ ಅವರು, ಹಾಗೆಯೇ ಜಾತ್ಯತೀತ ಜನತಾದಳದ ಮುಖಂಡರಾದ ಸಿರಾಜ್ ಪಾಷಾರವರು ಬಂದಿದ್ದರು. ಆ ಕಾರ್ಯಕ್ರಮದಲ್ಲಿ ಬಹಳಷ್ಟು ಮಂದಿ ಗಣ್ಯರು ಮಾತನಾಡಿದ್ರು. ಅಲ್ಲಿ ಶ್ರೀಯುತ ಡಾಕ್ಟರ್ ದಿನೇಶ್ ಕುಮಾರ್ ಅವರು, ಶ್ರೀಯುತ ಧೀರಜರವರು, ಹಾಗೆಯೇ ಈ ಒಂದು ಆಸ್ಪತ್ರೆಯ ಜಾಯಿಂಟೆಡ್ ಆದಂತಹ ಡಾಕ್ಟರ್ ಕವಿತಾ ವಾಡಿರವರು, ಇವರೆಲ್ಲ ಮಾತಾಡಿ ಈ ಒಂದು ಆಸ್ಪತ್ರೆ ಯಾವ ರೀತಿಯಲ್ಲಿ ನಡೀತಾ ಇದೆ ಅಂಥೇಳಿ, ಯಾವ ರೀತಿ ಪ್ರಾರಂಭ ಆಯಿತು ಅಂಥೇಳಿ ಅವರ ಅನುಭವಗಳನ್ನು ಬಿಚ್ಚಿಟ್ರು. ಸ್ನೇಹಿತರೆ, ಆ ಒಂದು ಕಾರ್ಯಕ್ರಮಕ್ಕೆ ನಾನು ನಿಮ್ಮ ಪ್ರೀತಿಯ ಲೋಕೇಶ್ ಬಾಬು ಹೋಗಿದ್ದೆ. ಅದನ್ನು ಚಿತ್ರೀಕರಣವನ್ನು ಮಾಡಿದ್ದೇನೆ, ತಮಗೆ ತೋರಿಸುವ ಪ್ರಯತ್ನ ಮಾಡ್ತಾ ಇದ್ದೇವೆ. ನಾವೀಗ ಹೋಗೋಣ ಹುಣಸೂರಿನ ಒಂದು ಬೈಪಾಸ್ ರಸ್ತೆಯಲ್ಲಿರುವಂಥ ಡಾಕ್ಟರ್ ಅಗರ್ವಾಲ್ ಕಣ್ಣಿನ ಆಸ್ಪತ್ರೆಗೆ. ಈ ಕಾರ್ಯಕ್ರಮಕ್ಕೆ ನಮಗೆ ಬಂದು ಹಾರೈಸಿದ್ದಕ್ಕೆ ತುಂಬ ಧನ್ಯವಾದಗಳು. ಸೊ ಅಗರ್ವಾಲ್ ಐ ಹಾಸ್ಪಿಟಲ್ ಬಗ್ಗೆ ಹೇಳಬೇಕು ಅಂದರೆ ನಾವು ಆಲ್ರೆಡಿ
ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಒಂದು 100-120 ಬ್ರಾಂಚಸ್ ಇರೋದು. ಸೊ ಈ ಐ ಕ್ಲಿನಿಕ್ ಅನ್ನೋ ಒಂದು ಹೊಸ ಇದು ಇದೆ. ಇದು ಪ್ರತಿ ತಾಲೂಕಾ ಲೆವೆಲಲ್ಲಿನೂ ಜನಕ್ಕೆ ಅವರ ಮನೆ ಬಾಗಿಲಿಗೂ ಈ ವ್ಯವಸ್ಥೆ ಕಲ್ಪಿಸ್ಕೊಳ್ಳೋಕೆ ಈಸಿ ಆಗುತ್ತೆ. ಅಂದರೆ ಪೇಷಂಟ್ ಈಗ ಮೈಸೂರುವರೆಗೂ ಟ್ರಾವೆಲ್ ಮಾಡಿ ಬಂದು ಮಾಡಿಸ್ಕೊಳ್ಳೋ ಥರ ಇರಲ್ಲ. ಮೈಸೂರಲ್ಲಿ ನಾವು ಆಲ್ರೆಡಿ 2 ಬ್ರಾಂಚಸ್ ಇದೆ. ನಾವು 5 ಡಾಕ್ಟರ್ಸ್ ನೋಡ್ಕೊಳ್ತೀವಿ. ಅಲ್ಲಿ ನಿಮಗೆ ಈ ಕಣ್ಣಿನ ಪೊರೆ ಯಾವುದೇನೋ ರೆಟಿನಾ ಅಂದರೆ ಅಕ್ಷಿಪಟಲ ಸರ್ಜರೀಸು, ಲೇಸಿಕ್ಸು, ಈ ಕಣ್ಣು ಐ ಟ್ರಾನ್ಸ್ಪ್ಲಾಂಟು, ಸ್ಪ್ರಿಂಟಿಂಗ್ ಅಂದರೆ ಪೀಡಿಯಾಟ್ರಿಕ್ ಮಕ್ಕಳಲ್ಲಿ ಬರೋ ಕಾಯಿಲೆ ಆಗಲಿ, ಕನ್ನಡಕದಾಗಲಿ, ಅಥವಾ ಈ ಸ್ಕ್ವಿಂಟಿಂಗ್ ಸರ್ಜರೀಸ್ ಏನು ಹೇಳ್ತೀವಿ. ಸೊ ಒಂದೇ ರೂಫ್ ಟಾಯಲ್ಲಿ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಏನು ಸರ್ಜರಿ ಟಾಪ್ ಲೆವೆಲಲ್ಲಿ ಇದೆ, ಆಲ್ಮೋಸ್ಟ್ ಎವ್ರಿಥಿಂಗ್, ಅಂದರೆ ನಾವು ಇದನ್ನ ಟರ್ಷರಿ ಸೆಂಟರ್ ಅಂತ ಕನ್ಸಿಡರ್ ಮಾಡೋದು. ಸೊ ಅವಲಭ್ಯತೆನ ನಾವು ಒಂದು 5 ಡಾಕ್ಟರ್ಸು ಅಲ್ಲಿ ನೋಡ್ಕೊಳ್ತಾ ಇರೋದ್ರಿಂದ ಇಲ್ಲಿ ಈಗ ಹೊಸ ವೈಜ್ಞಾನಿಕವಾಗಿ ಬಂದಿರೋ ಟೆಲಿಕನ್ಸಲ್ಟೇಷನ್ ಅಂತ ನಾವೇನು ಹೇಳ್ತೀವಿ, ಇದು ವ್ಯವಸ್ಥೆ ಒಂಥರ ಮನೆ ಬಾಗಿಲಿಗೆ ಬಂದಂಗೆ. ಸೊ ನೀವು ಅಲ್ಲಿವರೆಗೂ ಟ್ರಾವೆಲ್ ಮಾಡಲಿಲ್ಲ ಅಂದ್ರೂ ನಿಮ್ದು ಏನು ಡಯಾಗ್ನೋಸಿಸ್ ಇದೆ ಅಂದರೆ ಇದು ಬರೀ ಕನ್ನಡಕ ಶಾಪ್ ಥರ ಇರೋದಿಲ್ಲ. ಬರೀ ನಾನು ಬಂದೆ ಕನ್ನಡಕ ತಗೊಂಡೆ ಅಂತ ಬೇಸಿಕ್ ನಿಮಗೆ ಏನಾದರೂ ಪ್ರೈಮರಿ ಲೆವೆಲಲ್ಲಿ ಡಯಾಗ್ನೋಸಿಸ್ ಆಗ್ಬೋದು. ನಿಮಗೆ ಇಲ್ಲೇ ಗೊತ್ತಿಲ್ಲ ಅಂದರೆ ಈ ಟೆಲಿಕಮ್ಯುನಿಕೇಷನಿಂದ ಈ ಎಲ್ಲ ಮಾಹಿತಿನೂ ಡಾಕ್ಟರ್ ಡೈರೆಕ್ಟ್ ಆಗಿ ನೋಡ್ತಾರೆ. ನಾವೇ ನಿಮಗೆ ಕೂರಿಸಿ ಸ್ಲಿಟ್ ಲ್ಯಾಂಪ್ ಎಕ್ಸಾಮಿನೇಷನು, ಈ ಫಂಡಸ್ಸು, ಕಣ್ಣಿನ ಥರ ಏನೇನು ನೋಡ್ತೀವಿ ಅದು ಎಲ್ಲ ಇಲ್ಲೇ ಕೂತ್ಕೊಂಡು ನಿಮಗೆ ಕನ್ಸಲ್ಟೇಷನ್ ಅಂದರೆ ಡಾಕ್ಟ್ರಿಂದ. ಸೆಕೆಂಡ್ಲಿ ನಮ್ದು ಈಗ ಕ್ಲಿನಿಕಲ್ ಏನು ಸ್ಪೆಷಾಲಿಟಿ ಇದೆ ಅಂದರೆ ನಮ್ಮ ಮೇಡಮ್ ಆಲ್ರೆಡಿ ಹೇಳಿದ್ದಾರೆ ದಟ್ ಡಾಕ್ಟರ್ ಎಲ್ಲರೂ ಇರಲಿ ನಮ್ಮ ಮೈಸೂರು ಸ್ಪೆಷಲಿಸ್ಟ್ ಸೆಂಟರ್, ನಮ್ಮ ಮೈಸೂರಲ್ಲಿ ಇರೋದು ಎಲ್ಲ ಸ್ಪೆಷಲಿಸ್ಟ್ ಸರ್ಜರೀಸು ಆಗುತ್ತೆ. ನಮ್ಮ ಕಣ್ಣಿನ ಮುಂದೆ ಪೊರೆ, ಹಿಂದೆ ರೆಟಿನಾ ಸರ್ಜರೀಸು, ಲಾಸಿಕ್ಸ್ ಸರ್ಜರಿ. ಲಾಸಿಕ್ಸ್ ಅಂದರೆ ನಮ್ಮ ಕನ್ನಡಕ ಹಾಕೊಂಡಿರ್ತಾರೆ, ಏನು ಪರ್ಸನ್ ಇರ್ತಾರೆ ಅವರಿಗೆ ಕನ್ನಡಕ ಮುಕ್ತ ಮಾಡ್ಕೋಬೇಕು, ಕನ್ನಡಕ ಮೇಲೆ ಹಾಕೋದು. ಆ ಲಾಸಿಕ್ ಸರ್ಜರಿ ಆ ವ್ಯವಸ್ಥೆನೂ ನಮ್ಮ ಮೈಸೂರು ಶಾಖೆಯಲ್ಲಿದೆ, ಉಪಲಬ್ಧ ಇದೆ. ಸೊ ಎಲ್ಲ ಸರ್ಜರೀಸ್ನ ನಾವು ಪೇಷಂಟ್ಸ್ ಇವೆಲ್ಲ ಬಂದವರಿಗೆ ಡೈರೆಕ್ಟ್ ನಮ್ಮ ಮೈಸೂರು ಸೆಂಟರಿಗೆ ಸ್ಪೆಷಲಿಸ್ಟ್ಗೆ ನಾವು ಕನೆಕ್ಟ್ ಮಾಡ್ಕೊಡ್ತೀವಿ. ಆ ಕನೆಕ್ಟ್ ಆದ ತಕ್ಷಣ ಡಾಕ್ಟರ್ ಅಲ್ಲಿಂದಾನೆ ನಾವು ಟ್ರೀಟ್ಮೆಂಟ್ ಕೊಟ್ಟು ಇಲ್ಲಿ ಡಯಾಗ್ನೋಸಿಸ್ ನಾವು ಅದನ್ನ ಮಾಡಿ ಕಳಿಸ್ತೀವಿ. ಇದಾದ್ಮೇಲೆ ನಮ್ದು ನೆಕ್ಸ್ಟ್ ಈ ಕ್ಲಿನಿಕ್ ಲಾಂಚ್ ಆಫರ್ ಅಂತ ನಾವು ಮಾಡ್ತಿದ್ವಿ. ಇದರಲ್ಲಿ ನಾವು ಎಲ್ಲ ಜನರಿಗೆ ಒಂಚೂರು ಕ್ಲಿನಿಕ್ ಅವರಿಗೆ ನಾವೆಲ್ಲರಿಗೆ ಉಚಿತ ಕಣ್ಣಿನ ತಪಾಸಣೆಯನ್ನು ನಾವು ನಡೆಸಲಾಗ್ತಿದ್ದೇವೆ. ಇದನ್ನ ನೋಡಿ ಈಗ ಹರೀಶ್ ಗೌಡ್ರ ಸರ್ ನೋಡಿ ಮಾತಾಡಿ ನಾವು ಇದನ್ನ 3 ತಿಂಗಳವರೆಗೂ ನಾವು ಇದನ್ನ ಕಂಟಿನ್ಯೂ ಮಾಡ್ತೀವಿ. ಸೊ ಬಂದವರಿಗೆಲ್ಲ ನಾವು ಅದನ್ನ ಉಚಿತ ಕಣ್ಣಿನ ತಪಾಸಣೆ ಮಾಡಿ ಡಾಕ್ಟರ್ ಸ್ಪೆಷಲಿಸ್ಟ್ ಅಂತ ನಾವು ಅದನ್ನ ತೋರಿಸಿ ಅವ್ರಿಗೆ ಏನ್ ಮಾಹಿತಿ ಬೇಕು ಎಲ್ಲ ಬಳಸಿ ಆಮೇಲೆ ತಹಸೀಲ್ದಾರ್ ಸಾಹೇಬ್ರಿಗೆ ನಮಸ್ಕಾರ. So I request Mr. Diaz to please facilitate Tahsildar sir. Welcome sir. Sir, Mr. Yunus sir. Welcome. Welcome sir, Mr. Yunus sir. So ಈ ಶಾಲೆ ಇದರಿಂದ ನಾವು ಇದರಿಂದ ಸ್ಟಾರ್ಟ್ ಮಾಡ್ತೀವಿ. ಉಚಿತ ತಕ್ಷಣ ಮತ್ತೆ ನಮ್ಮ ಹಾಸ್ಪಿಟಲ್ ಅಲ್ಲಿ ಬಂದಿದ್ದ ಇನಾಗ್ರೇಷನ್ ಆಫರ್ ಅಂತ ಕನ್ನಡಕದಲ್ಲಿ ಇರುತ್ತೆ. ಅದು ತುಂಬಾನೇ ಕಮ್ಮಿ ರೇಟಲ್ಲಿ ತುಂಬಾನೇ ಡಿಸ್ಕೌಂಟೆಡ್ ಪ್ರೈಸಸ್ ಅಂತಾನೆ ಸ್ಟಾರ್ಟ್ ಆಗಿದೆ. ನಮ್ಮ ಆಸ್ಪತ್ರೆ ಬಗ್ಗೆ ವಿಸ್ತಾರವಾಗಿ ದಿನೇಶ್ ಅವರು ಹೇಳಿದ್ದಾರೆ. ಸೊ ಇವಾಗ ತಹಸೀಲ್ದಾರ್ ಅವರು ಬಂದಿದ್ದಾರೆ. ಸೊ ಅವ್ರಿಗೂ ಕೂಡ ವೆಲ್ಕಮ್ ಮಾಡಿದ್ದೀವಿ ಮಂಜುನಾಥ್ ಸರ್ಗೆ. ಆಮೇಲೆ ಹರೀಶ್ ಗೌಡ್ರು ನಮ್ಮ ಧರ್ಮದಾಯಿ ಹಾಸ್ಪಿಟಲ್ ಬಗ್ಗೆ ಮಾತಾಡಬೇಕು ಅಂತ ಹೇಳ್ಬೋದು. ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ನಮ್ಮ ಹುಣಸೂರಿನ ಎಲ್ಲ ಜನಮೆಚ್ಚಿದ ಮಾನ್ಯ ಶಾಸಕರೇ ಹಾಗೂ ಎಲ್ಲ ಇಲ್ಲಿ ನೆರೆದಿರ್ತಕ್ಕಂಥ ಬಂಧು ಮಿತ್ರರೇ, ಈ ಕಣ್ಣಿನ ಆಸ್ಪತ್ರೆಯ ಯಾರು ಮಾಲೀಕರಿದ್ದೀರಿ ಮತ್ತು ಎಲ್ಲ ಡಾಕ್ಟರ್ಸ್ ಇದ್ದೀರಿ ಅವರೆಲ್ಲರಿಗೂ ಕೂಡ ಶುಭಾಶಯಗಳನ್ನು ತಿಳಿಸ್ತಾ, ನಮ್ಮ ಹುಣಸೂರಿನಲ್ಲಿ ಕಣ್ಣಿನ ಆಸ್ಪತ್ರೆ ಇದೇ ಮೊದಲನೇ ಬ್ರಾಂಚ್. ಇದು ಅಗರ್ವಾಲ್ ಕಂಪ್ನೀಸ್ ಬಹಳ ಒಳ್ಳೆ ಹೆಸರನ್ನ ಇರ್ತಕ್ಕಂಥದ್ದು. ಈಗಾಗಲೇ ಮೈಸೂರಲ್ಲಿ ನಮ್ಮ ಕುವೆಂಪು ನಗರದಲ್ಲಿ ಇದು ದೊಡ್ಡ ಆಸ್ಪತ್ರೆ ಇದೆ. ನಮ್ಮ ಹಳ್ಳಿಗಾಡಿನ ಜನರು ಏನೇ ಕಣ್ಣಿಗೆ ಸಂಬಂಧಪಟ್ಟಂತಹ ಚಿಕಿತ್ಸೆಗೂ ಕೂಡ ಮೈಸೂರು ನಗರವನ್ನೇ ಆಶ್ರಯಿಸಬೇಕಾಗಿತ್ತು.
ಇನ್ನು ಉಳಿದಂತೆ ಎಲ್ಲಾ ಚಿಕಿತ್ಸೆಗಳು ಕೂಡ ಬಹಳ ಬೇಗ ಸಿಗ್ತಾ ಇತ್ತು. ಆದ್ರೆ ಕಣ್ಣಿಗೆ ಸಂಬಂಧಪಟ್ಟಂತದ್ದು ಯಾವುದೇ ಆಸ್ಪತ್ರೆ ಇರಲಿಲ್ಲ. ಇವರು ಬಹಳ ದೊಡ್ಡ ಮನಸ್ಸು ಮಾಡಿ ನಮ್ಮ ಹುಣಸೂರು ತಾಲೂಕಿಗೆ ಒಂದು ಬ್ರಾಂಚ್ ಅನ್ನ ಓಪನ್ ಮಾಡಿದ್ದಾರೆ. ಅವ್ರಿಗೆ ಮುಖ್ಯವಾಗಿ ನಾನು ಅವರಲ್ಲಿ ಕೇಳ್ಕೊಡೋದಿಷ್ಟೇ, ನಮ್ಮ ತಾಲೂಕಿನಲ್ಲಿ ಬರ್ತಕ್ಕಂಥ ಬಹಳ ಸಾಮಾನ್ಯ ಜನರು, ಬಡವರು, ಬಹಳ ಅನಕ್ಷರಸ್ಥರು ಬಹುತೇಕ ಇರ್ತಾರೆ. ಅವ್ರಿಗೆ ಯಾವ ರೀತಿ ಟ್ರೀಟ್ಮೆಂಟ್ ತಗೋಬೇಕು ಅಂತಕ್ಕಂಥದ್ದು ಗೊತ್ತಿರಲ್ಲ. ಅವ್ರಿಗೆ ತಾವು ದಯಮಾಡಿ ಒಂದು ಗ್ರಾಮ ಪಂಚಾಯತಿ ಲೆವೆಲ್ ಅಲ್ಲಿ ಒಂದು ಐ ಕ್ಯಾಂಪ್ ಅನ್ನ ಮಾಡಿ, ಅಲ್ಲಿ ಕೆಲವು ಗೊತ್ತೇ ಇರೋದಿಲ್ಲ, ಕಣ್ಣು ಕಾಣ್ತಾನೆ ಇರೋದಿಲ್ಲ, ಅವ್ರು ಯಾವುದೇ ಹಾಸ್ಪಿಟಲ್ಗೆ ಹೋಗಲ್ಲ, ಅವ್ರಿಗೆ ಗೈಡೆನ್ಸ್ ಇರೋದಿಲ್ಲ. ಹಾಗಾಗಿ ಅಂಥವ್ರನ್ನ ಗುರುತಿಸಿ ಕ್ಯಾಂಪ್ ಮಾಡಿ ಯಾರಿದ್ದಾರೆ ಅವ್ರನ್ನ ತಗೊಂಡು ಬಂದು ನಿಮ್ಮಲ್ಲಿ ಏನು ಅವ್ರಿಗೆ ಅನುಕೂಲ ಮಾಡಿಕೊಡ್ಬೇಕು ಅದನ್ನ ನಿಮ್ಮ CSR ಫಂಡ್ ಬೇರೆ ರೀತಿಯಲ್ಲಿ ಅವ್ರಿಗೆ ಅನುಕೂಲ ಮಾಡಿಕೊಟ್ರೆ ಒಂದು ಉತ್ತಮವಾಗಿ ಆರೋಗ್ಯ ಸುಧಾರಣೆ ಆಗುತ್ತೆ. ಬಡವರಿದ್ದಾರೆ, ಅವರಿಗೆ ಒಂದು ಉಚಿತವಾಗಿ ಕಣ್ಣಿಗೆ ಒಂದು ಚಿಕಿತ್ಸೆ ಮಾಡಲಿ ಅಂತ ಹೇಳ್ತಾ ನಾನು ಮಾತಾಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಎಂದು ನಮ್ಮ ಹುಣಸೂರು ನಗರದಲ್ಲಿ ಡಾಕ್ಟರ್ ಅಗರ್ವಾಲ್ ಸೈ ಕ್ಲಿನಿಕ್ ಉದ್ಘಾಟನೆ ಆಗ್ತಾ ಇರ್ತಕ್ಕಂಥದ್ದು ನಮಗೆಲ್ಲರಿಗೂ ಸಹ ಬಹಳ ಒಂದು ಸಂತಸ ತಂದಿದೆ. ಈ ಸಂದರ್ಭದಲ್ಲಿ ನಮ್ಮ ತಾಲೂಕಿನ ತಹಸೀಲ್ದಾರರು ಜೊತೆಗೆ ಈ ಭಾಗದ ಕೌನ್ಸಿಲರ್ಗಳು ಜೊತೆಗೆ ನಮ್ಮ ಈ ಆಸ್ಪತ್ರೆಯ ವೈದ್ಯರು, ಇಲ್ಲಿ ಆಪರೇಷನ್ಸ್ ನೋಡ್ಕೊಳ್ತಾ ಇರ್ತಕ್ಕಂಥ ಅಧಿಕಾರಿಗಳು ಎಲ್ಲರೂ ಸಹ ಇದ್ದೀವಿ. ಜೊತೆಗೆ ನಮ್ಮ ಮಾಧ್ಯಮದ ಎಲ್ಲ ಹಿರಿಯರು ಮಿತ್ರರು ಎಲ್ಲರೂ ಸಹ ಇದ್ದೀವಿ. ಈ ಒಂದು ಕಣ್ಣಿನ ಆಸ್ಪತ್ರೆ ಡಾಕ್ಟರ್ ಅಗರ್ವಾಲ್ಸ್ ಐ ಕ್ಲಿನಿಕ್ ಏನಿದೆ ಹುಣಸೂರು ನಗರದಲ್ಲಿ ಈಗ ಸದ್ಯಕ್ಕೆ ಇರ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ನಾನು ಕೇಳ್ತಾ ಇದ್ದೆ ನಮ್ಮ ಕೌನ್ಸಿಲರ್ಗಳನ್ನ, ಕಣ್ಣಿನ ಆಸ್ಪತ್ರೆ ಯಾವ ರೀತಿ ಹುಣಸೂರು ನಗರದಲ್ಲಿ ಇದೆ, ಏನು ಕೆಲಸ ಮಾಡ್ತಾರೆ ಅಂತಕ್ಕಂಥ ವಿಚಾರವನ್ನು ಕೇಳಿದಂಥ ಸಂದರ್ಭದಲ್ಲಿ ವಾರಕ್ಕೆ ಒಂದು ದಿವಸನೋ 2 ದಿವಸನೋ ಬಂದು ಹೋಗ್ತಾರೆ ಡಾಕ್ಟ್ರು ಅಂತಕ್ಕಂಥ ವಿಚಾರವನ್ನು ಹೇಳ್ತಾ ಇದ್ರು. ಆದರೆ ನಮಗೆ ಪರ್ಮನೆಂಟ್ ಆಗಿ 2 ದಿವಸ ಬಿಟ್ಟರೆ ಇನ್ನು ಬಾಕಿ ದಿವಸಗಳೆಲ್ಲ ಏನಾದರೂ ಒಂದು ಸಮಸ್ಯೆ ಬಂದಂಥ ಸಂದರ್ಭದಲ್ಲಿ ಮೈಸೂರಿಗೆ ಹೋಗಿ ಚಿಕಿತ್ಸೆಯನ್ನು ತೆಗೆದುಕೊಳ್ಬೇಕಾದಂಥ ಅವಶ್ಯಕತೆ ಬಂದಿತ್ತು. ಅದನ್ನ ಹೋಗಲಾಡಿಸ್ಬೇಕು ಅಂತೇಳಿ ಇವತ್ತೇನು ಈ ಕಣ್ಣಿನ ಆಸ್ಪತ್ರೆ ಉದ್ಘಾಟನೆ ಆಗ್ತಾ ಇದೆ. ಇದರಲ್ಲಿ ಬಹಳ ವಿಶೇಷ ಏನಂತ ಹೇಳಿದ್ರೆ, ನಾವು ಬರೀ ಕನ್ನಡಕಗಳನ್ನು ಬರೀ ಒಂದು ಆಪ್ಟಿಕಲ್ ಶಾಪ್ ಆಗಿ ಒಂದು ಆಸ್ಪತ್ರೆ ಇಲ್ಲ, ಇದು ಅಗರ್ವಾಲ್ ಆಸ್ಪತ್ರೆಯಾಗೇ ಇರಬೇಕು ಅಂತೇಳಿ ಇಲ್ಲಿ ಒಂದು ಏನು ಟೆಲಿಕಮ್ಯುನಿಕೇಶನ್ ಮುಖಾಂತರ ಟೆಕ್ನಿಷಿಯನ್ನ ಇಟ್ಟು ಇಲ್ಲಿಂದ ನಮ್ಮ ಏನು ಬರ್ತಾರೆ ಚಿಕಿತ್ಸೆಗೋಸ್ಕರ ನಮ್ಮ ಗ್ರಾಮೀಣ ಭಾಗಗಳಿಂದ ಜನರು ಬರ್ತಾರೆ, ಅವ್ರನ್ನ ತಪಾಸಣೆ ಮಾಡಿ ಅದನ್ನ ಟೆಲಿಕಮ್ಯುನಿಕೇಶನ್ ಮುಖಾಂತರ ನೇರವಾಗಿ ಮೈಸೂರಿನ ತಜ್ಞ ವೈದ್ಯರ ಜೊತೆ ಚರ್ಚೆ ಮಾಡಿ ಅಲ್ಲೇ ಸ್ಥಳದಲ್ಲಿ ಅವ್ರಿಗೆ ಯಾವ ರೀತಿಯಾದಂಥ ಚಿಕಿತ್ಸೆಯನ್ನ ಕೊಡಬೇಕು ಅಂತಕ್ಕಂಥ ವಿಚಾರವನ್ನ ಚರ್ಚೆ ಮಾಡಿ ಸೂಕ್ತವಾದಂಥ ಚಿಕಿತ್ಸೆಯನ್ನು ಕೊಡ್ತಕ್ಕಂಥ ವ್ಯವಸ್ಥೆಯನ್ನ ಪ್ರಾರಂಭ ಮಾಡಿದ್ದಾರೆ. ಅದಕ್ಕೋಸ್ಕರ ಅವ್ರಿಗೆ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಈಗಾಗಲೇ ದೇಶದಾದ್ಯಂತ ಸುಮಾರು 180 ಆಸ್ಪತ್ರೆಗಳನ್ನ ಡಾಕ್ಟರ್ ಅಗರ್ವಾಲ್ ಐ ಕ್ಲಿನಿಕ್ ಅವರು ಹೊಂದಿದ್ದಾರೆ. ನಮ್ಮ ಮೈಸೂರು ಹಾಸನ ಭಾಗದಲ್ಲಿ 18 ಆಸ್ಪತ್ರೆಗಳನ್ನ, ಕರ್ನಾಟಕದಲ್ಲಿ 18 ಆಸ್ಪತ್ರೆಗಳನ್ನ ಹೊಂದಿದ್ದಾರೆ. ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ, ಜಿಲ್ಲಾ ಕೇಂದ್ರಗಳಲ್ಲಿ ಇವತ್ತು ಮಾಡದೇ ಇರ್ತಕ್ಕಂಥ ಆಸ್ಪತ್ರೆಯನ್ನ ನಮ್ಮ ಹುಣಸೂರು ನಗರದಲ್ಲಿ ಮಾಡಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಸಹ ಸಂತಸ ತಂದಿದೆ. ಸಂಪೂರ್ಣ ಸಹಕಾರವನ್ನು ನಾವು ನಮ್ಮ ಆಸ್ಪತ್ರೆಗೆ ಕೊಡ್ತೀವಿ. ನಮ್ಮ ಆಸ್ಪತ್ರೆಯ ವೈದ್ಯರಾಗಲೇ ಹೇಳೋದು, ಯಾವುದೇ ರೀತಿಯಾದಂತಹ ಚಿಕಿತ್ಸೆಯನ್ನ ಕೊಡಬೇಕಾದಲ್ಲಿ ಅದನ್ನ ಅಲ್ಲೇ ತತ್ಕ್ಷಣ ಕೊಡ್ತೀವಿ. ಇಲ್ಲಿ ಕೊಡಬೇಕು ಅಂತಕ್ಕಂಥ ಚಿಕಿತ್ಸೆಗಳನ್ನ ಇಲ್ಲೇ ಕೊಡ್ತೀವಿ. ಇಲ್ಲಿ ಹೆಚ್ಚಿನ ಚಿಕಿತ್ಸೆ ಬೇಕು ಅಂತ ಹೇಳಿದ್ರೆ ಮೈಸೂರಿನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಅಲ್ಲಿ ಬೇಕಾಗಿರ್ತಕ್ಕಂಥ ಎಲ್ಲ ಚಿಕಿತ್ಸೆಗಳನ್ನ ನಾವು ಕೊಡ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ. ಜೊತೆಗೆ ನಮ್ಮ ತಹಸೀಲ್ದಾರ್ ಸಾಹೇಬರು ಮಾತನಾಡ್ಬೇಕಾದ್ರೆ ಹೇಳೋದು, ಇವತ್ತು CSR ಫಂಡು ಬೇರೆ ಬೇರೆ ಮೂಲಗಳಿಂದ ಇವತ್ತು ನಮ್ಮ ಗ್ರಾಮೀಣ ಭಾಗದ ಜನರಿಗೆ, ಏನು ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥ ಜನರಿಗೆ ಬಹುಶಃ ಅವರಿಗೆ ಕಣ್ಣಿನ ಚಿಕಿತ್ಸೆಗಳನ್ನ ತೆಗೆದುಕೊಳ್ಳಿಕ್ಕೆ ಹೊರೆ ಉಂಟಾಗ್ಬೋದು. ಆ ಸಂದರ್ಭದಲ್ಲಿ ಈಗಾಗಲೇ ಸಾಕಷ್ಟು ಆಸ್ಪತ್ರೆಗಳು
ಕಣ್ಣಿನ ಶಿಬಿರಗಳನ್ನ ಮಾಡ್ತಕ್ಕಂಥ ತಪಾಸಣಾ ಶಿಬಿರಗಳನ್ನ ಮಾಡ್ತಕ್ಕಂಥದ್ದು. ಅಲ್ಲಿ ಇರ್ತಕ್ಕಂಥ ಜನರನ್ನ ಕರ್ಕೊಂಡೋಗಿ ಅವ್ರ ಆಸ್ಪತ್ರೆಯಲ್ಲಿ ಅದು ಆಪರೇಷನ್ ಇರ್ಬೋದು, ಬೇರೆ ಬೇರೆ ಚಿಕಿತ್ಸೆಗಳನ್ನ ಕೊಡ್ತಾ ಇರ್ತಕ್ಕಂಥದ್ದು ನಾವು ದಿನನಿತ್ಯ ನೋಡ್ತಾ ಇದ್ದೀವಿ. ನಮಸ್ಕಾರ. ಇದು ನಾವು BM ರೋಡ್ಲಿ ಡಾಕ್ಟರ್ ಅಗರ್ವಾಲ್ ಐ ಹಾಸ್ಪಿಟಲ್ ಅಂತ ಕೊಂಡು ಓಪನ್ ಮಾಡಿದ್ದೀವಿ. ಸೊ ಅದೆಂದರೆ ಇಲ್ಲಿದು ರೂರಲ್ ಕಸ್ಟಮರ್ಸ್ ಯಾರೇ ಇದ್ರು, ರೂರಲ್ ಜನರಿಗೆ ಎಲ್ರಿಗೂ ಉಪಯೋಗ ಆಗಲಿ ಅಂತ ಕೊಂಡು ನಮ್ಮ ಆಸ್ಪತ್ರೆ ಇಲ್ಲಿ ನಾವು ಓಪನ್ ಮಾಡಿದ್ದೀವಿ. ಇದರದ್ದು ಮೇನ್ ಬ್ರಾಂಚ್ ಬಂದ್ಬಿಟ್ಟು ಮೈಸೂರಲ್ಲಿರುತ್ತೆ. ನಿಮಗೆ ಇಲ್ಲಿ ನಾವು ಎಲ್ಲ ಥರದ ಫೆಸಿಲಿಟೀಸ್ ಕೊಡ್ತಾ ಇದ್ದೀವಿ. ಕನ್ನಡಕ ಆಗಲಿ ಅಥವಾ ನಿಮಗೆ ಕ್ಯಾಟ್ರಾಕ್ಟ್ ಆಪ್ರೇಷನ್ ಆಗಲಿ ಅಥವಾ ಇನ್ನೇ ಲೇಸರ್ ಟ್ರೀಟ್ಮೆಂಟ್ ಆಗಲಿ, ಯಾವುದೇ ಥರದ ಆಪ್ರೇಷನ್ಸ್, ಯಾವುದೇ ಥರದ ಟ್ರೀಟ್ಮೆಂಟ್, ಎವ್ರಿಥಿಂಗ್ ಇಸ್ ಅವೈಲೇಬಲ್ ಇನ್ ನಮ್ಮ ಇದರಲ್ಲಿ ಶಾಪ್ಲಿ ಅವೈಲೇಬಿಲಿಟಿ ಇರುತ್ತೆ. ಸೊ ಅದರ್ ದ್ಯಾನ್ ದಟ್ ಅಂತಂದರೆ ನಿಮಗೆ ಏನಾದರೂ ಈಗ ನಾವು ಕಣ್ಣಿದ್ದು ಎಲ್ಲ ಥರದ್ದು ಸಹ ನಾವಿಲ್ಲಿ ಫಸ್ಟ್ ಬೇಸಿಕ್ ಆಗಿ ಏನು ಬೇಕು, ಕಣ್ಣಿಗೆ ಕನ್ನಡಕ ತಗೊಳ್ಳಿಕ್ಕೆ ಅಥವಾ ಕಣ್ಣಲ್ಲಿ ಏನಾದರೂ ಸಣ್ಣ ಸಣ್ಣದ್ದು ಕಸ ಬಿದ್ದಿದ್ರೆ ಅಥವಾ ಕಣ್ಣು ನೀರು ಬರ್ತಿದ್ರೆ ಆ ಥರ ಏನಾದರೂ ತೊಂದರೆಗಳಿಗೆಲ್ಲ ನಾವು ಫಸ್ಟ್ ನಾವಿಲ್ಲಿ ನೋಡ್ತೀವಿ. ನಿಮಗೆ ಮುಂದಿನ ಇದು ಕಣ್ಣಲ್ಲಿ ಏನಾದರೂ ಪೊರೆ ಇದ್ದರೆ ಅಥವಾ ನರದ್ದು ಏನಾದರೂ ತೊಂದರೆ ಇದ್ದರೆ ಅದನ್ನೆಲ್ಲ ಇಲ್ಲಿ ನಮಗೆ ಟೆಲಿ ಇದರಿಂದ ನಾವು TV ಡಾಕ್ಟರ್ಸಿಗೆ ತೋರಿಸ್ತೀವಿ. ಹಾಗೆ ಒಂದು ವಾರದಲ್ಲಿ ಒಂದ್ಸಲ ಡಾಕ್ಟರ್ ಇಲ್ಲಿ ಬರ್ತಿರ್ತಾರೆ. ನಿಮಗೆ ಮುಂದೆ ಏನಾದರೂ ಚಿಕಿತ್ಸೆ ಬೇಕು, ನಾವಿಲ್ಲಿ ನೋಡ್ತೀವಿ, ಕಂಪ್ಲೀಟ್ ಆಗಿ ನೋಡ್ತೀವಿ. ನಿಮಗೆ ತೊಂದರೆ ಏನಾದರೂ ಇದೆ, ಇನ್ನೂ ಅಡ್ವಾನ್ಸ್ ಆಗಿ ಚಿಕಿತ್ಸೆ ಬೇಕು ಅಂತ ಹೇಳಿದ್ರೆ ನಮ್ಮದು ಮೈಸೂರು ಬ್ರಾಂಚಿಗೆ ನಾವು ಇಲ್ಲಿಂದ ರೆಫರ್ ಮಾಡ್ತೀವಿ. ಮತ್ತು ಇಲ್ಲಿ ನಮ್ಮದು 6 ಮಂತ್ವರೆಗೆ ನಮ್ಮದು ಕನ್ಸಲ್ಟೇಷನ್ ಚಾರ್ಜಸ್ ಎಲ್ಲ ಫ್ರೀ ಇರುತ್ತೆ. ನಿಮಗೆ ಕನ್ನಡಕ ಮತ್ತು ಕನ್ನಡಕಕ್ಕೆ ಗ್ಲಾಸ್ ಕೂಡ ನಿಮಗೆ 600 ಸ್ಟಾರ್ಟ್ ಆಗ್ತದೆ. ಒಳ್ಳೆ ರೀತಿಯ ಫ್ರೇಮ್ ಮತ್ತು ಕೋಟಿಂಗ್ಸ್ ಎಲ್ಲ ನೀವು ಸೆಲೆಕ್ಟ್ ಮಾಡಿದಾಗೆ ಪ್ರೈಸ್ ಎಲ್ಲ ರೇಂಜ್ ಎಲ್ಲ ಚೇಂಜ್ ಆಗ್ತಾ ಹೋಗ್ತದೆ. ಸೊ ನಿಮಗೆ ಮೈಸೂರಿಗೆ ಹೋಗೋ ಬದಲು ಇಲ್ಲೇ ನಾವು ಡಾಕ್ಟರ್ ಅಗರ್ವಾಲ್ ಐ ಕ್ಲಿನಿಕಲ್ಲಿ ನಿಮಗೆ ಒಳ್ಳೆ ಎಲ್ಲ ಥರದ ಕಣ್ಣಿನ ಚಿಕಿತ್ಸೆಗಳು ಇಲ್ಲಿ ಲಭ್ಯ ಇದೆ. ಸೊ ಇದರದ್ದು ಎಲ್ಲರೂ ಸದುಪಯೋಗ ಪಡ್ಕೊಳ್ಬೇಕು ಅಂತ ಕೇಳ್ಕೊಂಡು ಇದಕ್ಕೆ ನಿಮಗೆ ಯಾವ್ಯಾವುದಾದ್ರೂ ಸ್ಕೀಮಿಂದ ಬಡವರಿಗೆ ಅನುಕೂಲ ಆಗುವಂಥ ಒಂದು ನಮ್ಮ ಹತ್ರ ಅದಕ್ಕೋಸ್ಕರನೇ 600 ರೂಪಾಯಿಂದ ನಾವು ಕನ್ನಡಕದ ಇದು ಮಾಡಿಕೊಂಡಿದ್ದೀವಿ. ಯಾಕಂದರೆ ಅದರಲ್ಲಿ ಫ್ರೇಮು ಪ್ಲಸ್ ಲೆನ್ಸಸ್ ಎರಡೂ ಸೇರಿ ನಿಮಗೆ 600 ರೂಪಾಯಿಂದ ಸ್ಟಾರ್ಟ್. ಸೊ ನಿಮಗೆ ಬೇರೆ ಕಡೆ ಹೋದರೆ ಫ್ರೇಮು ಪ್ಲಸ್ ಲೆನ್ಸಸ್ ಅಂದರೆ 1000 ರೂಪಾಯಿ ಮೇಲ್ಗಡೆನೇ ಹೋಗ್ಬೋದು, 2000 ಆಗ್ಬೋದು. ಸೊ ಇಲ್ಲಿ ಹಾಸ್ಪಿಟಲ್ ಆಗಿರೋದ್ರಿಂದ ನಾವು ಸ್ವಲ್ಪ ರೀಸನೇಬಲ್ ಪ್ರೈಸಸ್ಲಿ ನಾವು ನಿಮಗೆ ಇದು ಇನ್ಶೂರೆನ್ಸ್ ಯಾವುದಾದ್ರೂ ಹೆಲ್ತ್ ಇನ್ಶೂರೆನ್ಸ್ ಆ ಥರದ್ದು ಅನುಕೂಲ, ನಿಮಗೆ ಕ್ಯಾಟ್ರಾಕ್ಟ್ ಆಪರೇಷನ್ಸ್ ಅಥವಾ ಇನ್ಯಾವುದೇ ಥರದ ಆಪರೇಷನ್ಸ್ಗೆ ನಿಮಗೆ ಫ್ರೀ ಆಫ್ ಕಾಸ್ಟ್ ನಿಮಗೆ ಆಗುತ್ತೆ. ಇನ್ಶೂರೆನ್ಸ್ ಇದ್ದರೆ ಇನ್ಶೂರೆನ್ಸ್ ತುಂಬ ಒಳ್ಳೆಯದು. ಸೊ ಎಲ್ಲರೂ ಇನ್ಶೂರೆನ್ಸ್ ಮಾಡಿಸ್ಕೊಳ್ಳೇಬೇಕಾಗುತ್ತೆ. ಇನ್ಶೂರೆನ್ಸ್ ಇದ್ದರೆ ಎಲ್ಲ ಥರದ ಟ್ರೀಟ್ಮೆಂಟ್ಗಳು ನಿಮಗೆ ಫ್ರೀ ಆಫ್ ಕಾಸ್ಟ್ಲಿ ನಿಮಗೆ ಆಗುವಂಥದ್ದು ಇರುತ್ತೆ. ನಾವು ಇಲ್ಲಿಂದ ಅಲ್ಲಿಗೆ ಪೇಷಂಟ್ ಅನ್ನು ರೆಫರ್ ಮಾಡಿದ್ರೆ ಸರ್ಜರಿಗೆಲ್ಲ ಅವರಿಗೆ ಒಳ್ಳೆ ತರದ ಪ್ಯಾಕೇಜ್ ಅಲ್ಲಿ ಅಂದ್ರೆ ಕಮ್ಮಿ ಅದರಲ್ಲಿ ರೀಸನೇಬಲ್ ಪ್ರೈಸ್ ಅಲ್ಲಿ ಅವರಿಗೆ ಸರ್ಜರಿ ಮಾಡ್ತಾರೆ. ಮತ್ತೆ ಏನಾದ್ರು ದೊಡ್ಡ ದೊಡ್ಡ ಮೆಷಿನ್ ಅಲ್ಲಿ ಸ್ಕ್ಯಾನಿಂಗ್ ಆ ಥರ ಎಲ್ಲ ಏನಾದರೂ ಇದ್ರೆ ಅವ್ರಿಗೆ ಅದರಲ್ಲೂ ಡಿಸ್ಕೌಂಟ್ ಸಿಗುತ್ತೆ. ಕನ್ಸಲ್ಟೇಷನ್ ಕೂಡ ಅಲ್ಲಿ ಹೋದ್ರೆ ಅವರಿಗೆ ಫ್ರೀ ಆಗಿ ಮಾಡಿಕೊಡ್ತಾರೆ. ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.